ಪುರಂದರದಾಸರು. ಯಾರವರು? ನಮ್ಮ ಶಾಸ್ತ್ರ ಪ್ರಕಾರ ಪುರಂದರದಾಸರು ಅಂದರೆ ನಮ್ಮ ಇದು ಪ್ರಕಾರ ನಾರದ ಅಂತ. ನಾರದ ಪುರಂದರದಾಸರಾಗಿದ್ದಾರೆ. ಯಾಕಾದ್ರು ಕೇಳಿ. ನಾರದರ ಅವತಾರ ಪುರಂದರ ವಿಠಲನ ಉಪಾಸಕರು ಅಂತ ಹೇಳಿದ್ದಾರೆ. ಪುರಂದರ ಉಪಾಸಕರು ನಾರದರು. ಇದು ನಾರದರು ಪುರಂದರರಾಗಿದ್ದಾರೆ ಅನ್ನೋದು ಅಪರೋಕ್ಷ ಜ್ಞಾನಗಳ ವಾಕ್ಯ ಇದೆ ಕನ್ನಡದಲ್ಲಿ ಮತ್ತು ಇದರೊಳಗೂ ಇದೆ. ಆದರೆ ಎಲ್ಲಿದೆ? ಯಾವ ಪುರಾಣದಾಗಿದೆ? ಯಾವ ಪುರಾಣ? ನಾರದರೇ ಪುರಂದರದಾಸರು ಯಾವ ಪುರಾಣದಾಗಿದೆ? ಎಲ್ಲಿದೆ? ಅದನ್ನು ಹುಡುಕೇಳಿ. ನಾರದರು ಪುರಂದರದಾಸರಾಗ್ತಾರೆ, ಇಂದ್ರ ಬಾಲಿ ಆಗ್ತಾನೆ, ಇವನು ಕರ್ಣ ಆಗ್ತಾನೆ, ಇವನು ಅರ್ಜುನ ಇಂಥವನಾಗ್ತಾನೆ. ಏನು ಎಲ್ಲಿ ಏನಿದೆ? ನಾರದರು ಪುರಂದರದಾಸರಾಗ್ತಾರೆ ಅಂತಿಲ್ಲ. ಬೇಕಾದ್ರೆ ಅವತಾರ ಮಾಡ್ತಾರೆ ಅಂತಿರ್ಬೋದು. ಪರ್ಟಿಕ್ಯುಲರ್ ನಾರದರಿಗೆ ಶಾಪ ಕೊಟ್ಟಾಗ ಯಾರು? ದಕ್ಷ ಪ್ರಜಾಪತಿ. ಹಾ, ಸಿಕ್ಕಿನಲ್ಲಿ 5,000 ಜನ ಮಕ್ಕಳು ಹೊಡ್ತಾವ್ರಲ್ಲ, ಸನ್ಯಾಸ ಕಳಿಸ್ತಾರೆ ಅವರು. ಹೌದು. ಆಗ ಒಂದು ಸಾರಿ ನಿನ್ನ ಮಕ್ಕಳೆಲ್ಲ ಸನ್ಯಾಸಿ ಕೂಡುತ್ತಿ ಸುಮ್ಮನೆ ಇದ್ದೆ. ಹೌದು. ಈಗ ಶಬರಾಶ್ವರಿಯರು ಬಂದ್ರು, ಅವರನ್ನು ಕೂಡ ನೀನು ಸನ್ಯಾಸಿ ಕೂಡಿಸಿದ್ದಿ. ಹೌದು. ಅದಕ್ಕೆ ಭೂಮಿಲಿ ಹುಟ್ಟು. ಹೌದು, ಭೂಮಿಲಿ ಹುಟ್ಟು ಅಂತ ಶಾಪ. ಬೇಡ, ಭೂಮಿಲಿ ಹುಟ್ಟು ಅಂತ ಶಾಪ ಇದೆ. ಹೆಂಗೆ ಯಮದೇವರಿಗೆ ಭೂಮಿಯಲ್ಲಿ ಹುಟ್ಟಿ ನೀ ಬಿದುರಾಗು ಅಂತಂತಾರೋ ಹಂಗೆ ಪುರಂದರದಾಸ ಆಗುವಂತಿದ್ಯಾ? ನಾ ಕೇಳಿದ ಪ್ರಶ್ನೆ ಅರ್ಥ ಆಯ್ತಾ? ನಾ ಕೇಳಿದ ಪ್ರಶ್ನೆ ಅರ್ಥ ಆಯ್ತಾ? ಭೂಮಿಯಲ್ಲಿ ಹುಟ್ಟು ಅಂತ ಶಾಪ ಕೊಟ್ಟ. ಆದ್ರೆ ಪುರಂದರದಾಸ ಆಗುವಂತ ಕೊಟ್ರ ಏನಂತಾರೆ? ಇಲ್ಲ. ನಾ ಅದಕ್ಕೆ ಹೇಳ್ತೀನಿ ಕೇಳಿ. ಹರಿವಂಶದಲ್ಲಿ ಇದೆ, ಬಹಳ ಸೂಕ್ಷ್ಮವಾಗಿ ಒಂದು ಶ್ಲೋಕ ಇದೆ, ಅದನ್ನು ನೋಡ್ಬೇಕು. ನೀವು ಭಾಗವತ ಕಥೆ ಹೇಳಿದ್ರಿ. ಏನಾಯ್ತು ಅಂದ್ರೆ ಇವ್ರು ಹೇಳಿದ ಕತೆ ಒಂದು ಸೆಕೆಂಡ್ ಹೇಳಿಬಿಟ್ಟು ಅದರ ತಾತ್ಪರ್ಯ ಹೇಳ್ತೀನಿ. ಸತ್ಯಭಾಮ ವ್ರತ ಮಾಡಿದ್ದು. ವ್ರತಕ್ಕೆ ಬ್ರಾಹ್ಮಣರನ್ನು ಕರೆದು ದಾನ ಕೊಡಬೇಕು ಅಂತ. ಇದೆಲ್ಲ ಪ್ರಸಿದ್ಧಿ. ನೀವು ಹೇಳಿದ್ದೀರಿ, ಎಲ್ಲ ಕಲಿಯಿದೆ. ಏನು ದಾನ ಕೊಡಬೇಕು? ವಿಲಕ್ಷಣವಾದ ದಾನ ಕೊಡಬೇಕು. ಇಲ್ಲಿವರೆಗೂ ಯಾರು ದಾನ ಮಾಡಿರ್ಬಾರ್ದು ಅಂಥ ದಾನ ಕೊಡಬೇಕು. ಬಂಗಾರ, ವಜ್ರ, ವೈಡೂರ್ಯ. ಆಗಿನ ಕಾಲದಾಗ ಸತ್ಯವಾಂಕ ಎಲ್ಲ ಇತ್ತು. ಎಲ್ಲರೂ ಹಿಂದಿನ ಕಾಲದಾಗ ದಾನ ಕೊಡೋದ್ರೆ ವಜ್ರ ವೈಡೂರ್ಯನೇ. ನಮ್ಮ ಹಂಗೆ ಸೌಧೌದ ಕಾಸು ಗೀಸು ಕೊಡ್ತಾನೆ ಇರಲಿಲ್ಲ. ಎಲ್ಲ ಮಾಡಿದ್ದು. ಕೊನೆಗೇನು ಮಾಡಿದ್ಲು? ನಾರದರು ಬಂದರು. ಏನಮ್ಮ ಸತ್ಯಭಾಮ ವ್ರತ ಮಾಡಿದೆ ಅಂತೆ? ಹೌದಾ? ಹೌದು. ಅದಕ್ಕೆ ನಾರದರು ಸುಮ್ಮನೆ ಮತ್ತೆ ವ್ರತ ಮಾಡಿದ ಮೇಲೆ ಬ್ರಾಹ್ಮಣರಿಗೆ ದಾನ ಮಾಡಬೇಕಲ್ಲ, ಏನಾದ್ರು ದಾನ ಮಾಡಬೇಕಲ್ಲ. ನಾವು ಹೌದು ಮಾಡಬೇಕು, ಮಾಡಿದ್ದೀನಿ. ಯಾರು ಬ್ರಾಹ್ಮಣರು ಸಿಕ್ಕಿಲ್ಲ ಅಂದ್ರೆ. ಸಿಕ್ಕಿಲ್ಲ ಅಂದರೆ ನಾ ಬಂದೀನಲ್ಲ, ನನಗೆ ಸಂಕಲ್ಪ ಮಾಡಿಕೊಟ್ಬಿಡು. ನೀವು ದಂಪತಿಗಳಲ್ಲ, ದಂಪತಿಗೆ ಮಾಡ್ಬೇಕು ನಾನು. ನೀವು ದಂಪತಿಗಳಲ್ಲ, ದಂಪತಿಗಳು ನೋಡು. ದಂಪತಿಗೆ ಮಾಡಿದ್ರು ಅಷ್ಟೇ. ಭಗವಂತನ ಭಕ್ತರಿಗೆ ಬೇಕಾದವರಿಗೆ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಬ್ರಾಹ್ಮಣ ಅಂತಿದ್ದೆ ಸಾಕು. ಗಾಯತ್ರಿ ಮಂತ್ರ ಮಾಡ್ತಾನೆ, ಇದು ಕೊಡೋವನಿಗೆ. ಯಾಕೆ ಬಿಡ? ಗಾಯತ್ರಿ ಮಂತ್ರ ಜಪ ಮಾಡ್ತಾನಲ್ಲ, ಕೊಡು. ಎಷ್ಟೋ ಜನ ಗಾಯತ್ರಿ ಮಂತ್ರ ಜಪನೇ ಮಾಡಲ್ಲ. ಅವ್ರಿಗೆ ದಂಪತಿನ ಕರೆದು ಕೂಡಿಸ್ತೀಯ? ಬೆಳಗ್ಗೆ ತಕ್ಷಣ ಕಾಫಿ ಕುಡ್ಕೊಂಡ್ಬರ್ತಾರೆ. ಅವ್ರನ್ನ ಕೂಡಿಸಿ ಕಾത്തോದು ಅವ್ರಿಗೆ ಗೋವಿಂದಾನು. ಇದು ಯಾಕೆ ಬೇಕು ಅಂತ ನಾನು ಹೇಳಿದ್ರು. ಆಯಿತು, ನೀವೇನು ಕೇಳ್ತೀರೋ ಅದನ್ನು ದಾನ ಕೊಡ್ತೀನಿ. ಆದರೆ ಲೋಕ ವಿಲಕ್ಷಣ ಆಗಿರ್ಬೇಕದು, ಯಾರೂ ದಾನ ಮಾಡಿರ್ಬಾರ್ದು ಅಂಥದ್ದು. ಹಂಗಾದ್ರೆ ಕೃಷ್ಣ ದಾನ ಅಲ್ಲ, ಅವನಂಥವ್ರು ಯಾರೂ ಇಲ್ಲ. ಲೋಕ ವಿಲಕ್ಷಣ. ಆ ಲೋಕ ವಿಲಕ್ಷಣ ದಾನ ಅವನು ನಂಗೆ ದಾನ ಮಾಡ್ಬಿಡು. ನಿನ್ನ ಗಂಡ ನಂಗೆ ದಾನ ಮಾಡ್ಬಿಡು, ಪರವಾಗಿ. ನಿಂದು ತಾನೇ ಅದು, ನಿಂಗೂ ಅವನ ಮೇಲೆ ಅಧಿಕಾರ ಇದೆ ಇಲ್ಲೋ. ಕೃಷ್ಣನ್ನೇ ದಾನ ಮಾಡಿಬಿಟ್ಲು. ಕೃಷ್ಣನ್ ದಾನ ಮಾಡಿದ್ಮೇಲೆ ಬಿಡಿಸ್ಕೊಂಬೋ ವಿಚಾರ ಇವರು ಹೇಳಿದರು. ರುಕ್ಮಿಣಿ ಬಂದು ತುಳಸಿ ಇತ್ತು ಅಂತ. ತುಳಸಿ ಇಡೋಕ್ಕಿಂತ ಮೊದಲೇ, ರುಕ್ಮಿಣಿ ಬರೋದಕ್ಕಿಂತ ಮೊದಲೇ ನಾರದರು ಕೊಟ್ಟಿದ್ದ ದಾನವನ್ನು ತೊಗೊಂಡೋಗ್ಬಿಡ್ಬೇಕು ಅಂತ. ಈಗ ನೀವು ನನಗೆ ಮಾವಿನ ಹಣ್ಣು ದಾನ ಮಾಡ್ತೀರ. ಮಾವಿನ ಹಣ್ಣು ದಾನ ಮಾಡಿದ್ಮೇಲೆ ನೋಡಪ್ಪ, ಇದು ಜನ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಅಲ್ಲಿ ಇಟ್ಟರೆ ಏನೋ ಮಾವಿನ ಹಣ್ಣು ತೊಗೊಂಡೋಗ್ತಾರೆ. ನಾವು ಮೊದಲು ತೊಗೊಂಡು ನಮ್ಮನೆ ನಮ್ಮ ಬ್ಯಾಗ್ನಾಗ ಸೇರಿಸ್ಕೊಂಡ್ಬಿಡ್ಬೇಕು. ಈ ದಾನ ಯಾರು ಕೊಡ್ತಾರೆ? ಇಂಥ ದಾನ ಯಾರು ಕೊಡ್ತಾರೆ? ಸೇರಿಸ್ಕೊಂಡ್ಬಿಡ್ಬೇಕು.
ಅಪರೂಪ ದಾನ ಮಾಡಿರ್ತಾರೆ. ಯಾರು ಕಣ್ಣಿಗೆ ಬಿದ್ದರೆ ಇದೇನು ಯಾರು ಕೊಟ್ಟರು ಎಲ್ಲಿ ಬಂತು ಅಂತಾರೆ, ಎಲ್ಲಿ ನೋಡ್ಕೊಟ್ಟು ಅಂತ ಪುಸ್ತಕ ಚೆನ್ನಾಗಿ ಬರೆದಿದ್ದು ಒಂದೇ ಇರುತ್ತೆ, ಇಸ್ಕೊಂಡಿದ್ದು ಅದನ್ನು ತೊಗೊಂಡು ಹೊರಡ್ಬಿಡ್ತಾರೆ. ಏನು ಮಾಡಬೇಕು? ಅದಕ್ಕೆ ಈ ರುಕ್ಮಿಣಿ ಬರೋದಕ್ಕಿಂತ ಬದಲೇ ಈ ಕೃಷ್ಣನ ಕರ್ಕೊಂಡು ಹೋಗ್ಬಿಡ್ಬೇಕು. ದಾನ ಕೊಟ್ಟಿಯಲ್ಲ, ದಾನ ಕೊಟ್ಟರು ನಮ್ದಾಯ್ತು, ಕೃಷ್ಣ ನನ್ನವನಾದ. ಅಲ್ರಿ ಸುಮ್ಮನೆ ದಾನ ಕೊಟ್ಟಿರಿ, ನನ್ನ ಗಂಡ ಅವನು. ನೀವು ಅದೆಲ್ಲ ಯೋಚನೆ ಮಾಡಿದ್ರೆ ಯಾಕೆ ಕೊಟ್ರಿ? ಲೋಕ ವೀಕ್ಷಣೆ ಬೇಕು ಅಂತಂದ್ರೆ ಕೊಡಬೇಕು, ಇಲ್ಲ ಕೊಟ್ಟಿದ್ಯಾ ನಾನು ಕರ್ಕೊಂಡು ಹೋಗ್ತೀನಿ. ಕೃಷ್ಣ ಬಂದ. ಏನಪ್ಪ ಏನು ಸಮಾಚಾರ? ನಿನ್ನನ್ನು ನಂಗೆ ದಾನ ಮಾಡಿದ್ದಾರೆ. ನಂಗೆ ಗೊತ್ತು ದಾನ ಮಾಡಿದಾಳು, ಗೊತ್ತು. ಹಂಗಾದ್ರೆ ಈಗ ನೀನು ನನ್ನವನಾದಿ, ತಗೋ ವೀಣಾ ತಗೋ, ಜೋಳಿಗೆ ತಗೋ, ನಾ ಹಾಡು ಹೇಳ್ಕೊತ ಹೋಗ್ತೀನಿ, ನೀನು ನಡಿ ನನ್ನಿಂದ. ಆಯ್ತು ಸ್ವಾಮಿ. ವಿಶ್ವಾಮಿತ್ರ ಹಿಂದೆ ರಾಮ ಹೊರಟಂಗೆ ನಾರದ್ರ ಹಿಂದೆ ಕೃಷ್ಣ ಹೊರಟ. ಹೋಗಿ ಒಂದು ಕಡೆ ಕೂತ್ಕೊಂಡ. ಕೃಷ್ಣ, ನಾ ಸ್ನಾನ ಮಾಡ್ಕೊಂಡು ಬರ್ತೀನಪ್ಪ, ಒಳ್ಳೆ ನದಿ ನೀರು ಹರಿತಾ ಇದೆ, ನೀನು ನನ್ನ ವೀಣಾ ಇಲ್ಲೇ ನೋಡ್ತಾ ಕೂತ್ಕೊಂಡಿರು, ಯಾರು ತೊಗೊಂಡು ಹೋದಾರ ಮುಡಿದ್ಕೊಂಬರ್ತೀನಿ. ಆಯ್ತು. ಕೃಷ್ಣ ಕೂತ್ಕೊಂಡ. ಅವರಲ್ಲಿ ನಾರಾಯಣ ನಾರಾಯಣ. ಅಲ್ಲಿ ತನಕ ಏನು ಮಾಡಬೇಕು? ಏನಾದರೂ ಧ್ಯಾನ ಮಾಡು, ಪರವಾಗಿಲ್ಲ, ನಾ ಬರೋ ತನಕ ಅಂತ ಕೃಷ್ಣಂಗೆ ನಾರದ್ರು ಹೇಳ್ತಾ ಇದ್ದಾರೆ. ಆಯ್ತಪ್ಪ, ನಾ ಕೃಷ್ಣನ ಧ್ಯಾನ ಮಾಡ್ತಾ ಇದ್ದೆ, ನಾನೇನೋ ದೇವ್ರ ಧ್ಯಾನ ಮಾಡ್ತೀನಿ. ದೊಡ್ಡ ಬಂಡೆ ಮೇಲೆ ಇಟ್ಟಿದ್ದ ವೀಣ ಧ್ಯಾನ ಮಾಡ್ತಿದ್ರು. ಆ ಬಂಡೆನೇ ಕರ್ಗೋಯ್ತು. ಕೃಷ್ಣ ಹಾಡು ಹೇಳ್ದ, ಕೊಳ್ಳೋದು ಒಂದು ಕಮ್ಮಿನಾ, ಒಂದು ಕೊಳ್ಳೋದು ಉತ್ತರ ಕೂತ್ಕೊಂಡ, ಕಲ್ಲೇ ಕರ್ಗೋಯ್ತು. ಅಂಥ ನಾದ ಆಗಿ ಆ ವೀಣಾನ ಹಿಂಗೆ ಹಿಡ್ಕೊಂಡ್ಬಿಟ್ಟಿದೆ. ನಾರದ್ರು ಸ್ನಾನ ಮಾಡ್ಕೊಂಬಂದ್ರು. ನಡೆಯಪ್ಪ ಹೋಗೋದು, ತಗೊಳ್ಳಿ ನಿಮ್ಮ ವೀಣಾನ ಅಂತ ಹಿಂಗೆ ಎತ್ತುತ್ತಾರೆ, ಬರಲೇ ಇಲ್ಲ. ಏನು ನೀವು ಹಾಡು ಹೇಳುವಂತೆ ನಾ ಕೊಳದು ಓದ್ದೆ, ಅದು ಹಿಡ್ಕೊಂಡ್ಬಿಟ್ಟಿದೆ, ನಾನೇ ಮಾಡಪ್ಪ. ಕೃಷ್ಣ, ನನಗೆ ಗೊತ್ತಾಗಲಿಲ್ಲ. ಇನ್ನೊಂದು ಸತಿ ಬೇರೆ ರಾಗ ಊರಿ ಅದೆಲ್ಲ ಕರ್ಗೋಗೋಗಿ ಮಾಡುದು. ಆ ವೀಣ ಬಿಟ್ಬಿಡ್ಬೇಕು, ಹಂಗೆ ಕರ್ಗೋಗಿ ಆಯ್ತು ಅಂತ ಇನ್ನೊಂದು ಬರ್ತದೆ, ಅದೊಂದು ಬಿಟ್ಟು ಅಂದರೆ ಅದು ಕರೆಕ್ಟು ಎಲ್ಲ ವೀಣಾ ತಗೊಂಡು. ಕೃಷ್ಣ, ನಂಗೊಂದು ತಪ್ಪಾಗ್ಬಿಟ್ಟಿದೆ, ಕ್ಷಮಿಸ್ಬೇಕು ಅಂತ. ಯಾಕೆ? ನಾನು ನಿಮ್ಮ ಶಿಷ್ಯ, ನಾನೊಂದು ದಾನ ತಗೊಂಡಿದ್ದೀರಾ, ಹೆಂಗೆ ಕ್ಷಮಿಸೋದೇನು ಇಲ್ಲ. ಸರ್ವೋತ್ತಮನಾದ ನಿನ್ನನ್ನು ಅವ್ರು ದಾನ ಮಾಡಿದ್ದು ಅಂತ ತಗೊಂಡು ಬಂದು, ಬಾರೋ ನನ್ನ ಜೊತೆಗೆ ಶಿಷ್ಯ ನೀನು, ಜೋಳಿಗೆ ತಗೊಳ್ಳೋ, ವೀಣಾ ತಗೊಳ್ಳೋ ಅಂತ ಕರ್ಕೊಂಡ್ಬಂದೀನಿ, ಇದಕ್ಕೊಂದು ಪ್ರಾಯಶ್ಚಿತ್ತ ಹೇಳು ಅಂತ ಕೇಳ್ತಾನೆ. ಕರ್ನಾಟಕದಲ್ಲಿ ನೀನು ಹುಟ್ಟಿ ಪುರಂದರಾದ ಹೆಸರಿನಿಂದ ನನ್ನ ಹಾಡುಗಳನ್ನು ಮಾಡಿದರೆ ನಿಮಗೆ ಪ್ರಾಯಶ್ಚಿತ್ತ ಆಗತ್ತೆ ಅಂತ ಹೇಳಿದ್ರು. ಅದಕ್ಕೆ ಹರಿವಂಶದಲ್ಲಿ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ಮಾತು. ಈಗ ಕಾಲದ ಹರಿವಂಶದಲ್ಲಿ ಇಲ್ಲ ತೆಗೆದಾಕ್ಬಿಟ್ಟಿದ್ದಾರೆ, ಎಲ್ಲ ಬದಲಾಗಿ ಹೋಗಿದೆ. ಆದ್ದರಿಂದ ನಾರದರು ಪುರಂದರದಾಸರಾಗಿ ಭೂಲೋಕದಲ್ಲಿ ಬಂದು, ಅದೇ ನಾರದರು ತಾವು ಮಾಡಿದ ಪ್ರಾಯಶ್ಚಿತ್ತಿಗೆ 5 ಲಕ್ಷ ಹಾಡು. ನಾವು ಪಾಪ ಮಾಡ್ತೀವಿ, ಒಂದು ಸತಿನೂ ನಾರಾಯಣ ಅನ್ನಲ್ಲ. ಅವರು 5 ಲಕ್ಷ ಹಾಡು ಮಾಡಿದ್ದಾರೆ. ಹಾಡುಗಳನ್ನು ಮಾಡಿ ತಮ್ಮ ಪಾಪವನ್ನು ಕೃಷ್ಣಂಗೆ ಹಿಂಗೆ ಅಂದ್ಬಿಟ್ನಲ್ಲ ಅಂತ ಮಾಡ್ಕೊಳ್ತಕ್ಕವರಾಗಿದ್ದಾರೆ.